ಜೈ ಶ್ರೀರಾಮ್. ಇವತ್ತು ಬಾದಾಮಿಯ ಬನಶಂಕರಿಯ ದೇವಿಯ ದರ್ಶನ ತಗೊಂಡು ಮನೋರಥ ಟ್ರಸ್ಟ್ ವತಿಯಿಂದ ನಡೆಸ್ತಾ ಇರುವಂತಹ ಪರಮ ಪೂಜ್ಯರಾದಂತಹ ಸತ್ಯಾತ್ಮ ತೀರ್ಥರ ಮಾರ್ಗದರ್ಶನದಲ್ಲಿ ಆಶೀರ್ವಚನದಿಂದ ಈ ಒಂದು ಗೋಶಾಲೆಯಲ್ಲಿ ನಾನು ಭೇಟಿ ಕೊಟ್ಟಿದ್ದೇನೆ. ಇಲ್ಲಿ 100ಕ್ಕೂ ಹೆಚ್ಚು ಗೋವುಗಳಿದ್ದಾವೆ. ಸೊ ಇದೊಂದು ಅತ್ಯಂತ ಪವಿತ್ರವಾದಂತಹ ಕಾರ್ಯ ಇದು. ನಮ್ಮ ದೇಶದಲ್ಲಿ ಗೋವನ್ನ ತಾಯಿಯ ಸ್ಥಾನದಲ್ಲಿಟ್ಟಿದ್ದೀವಿ. ಕೃಷಿ ಪ್ರಧಾನವಾದಂತಹ ಈ ದೇಶದಲ್ಲಿ ಗೋವಿನ ರಕ್ಷಣೆ, ಗೋಮಾತೆಯ ಪೋಷಣೆ, ಗೋಮಾತೆಯ ಸೇವೆ ಮಾಡುವಂತಹದ್ದು ಋಷಿ ಪರಂಪರೆಯಿಂದ ಬಂದಂತಹದ್ದು, ಸಾವಿರಾರು ವರ್ಷದಿಂದ ಬಂದಂತಹದ್ದು. ಸೊ ನಾನು ಕೇಂದ್ರ ಸರ್ಕಾರಕ್ಕೆ, ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ನಮ್ಮ ಗೋಮಾತೆಯನ್ನ ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಬೇಕು ಮತ್ತು ರಾಷ್ಟ್ರದಲ್ಲಿ ನಡೀತಾ ಇರುವಂತಹ ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿ ಮಾಡಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆಯನ್ನ ನರೇಂದ್ರ ಮೋದಿ ಅವರಿಗೆ ಮಾಡ್ತಾ ಇದ್ದೀನಿ. ಮತ್ತು ಈ ಗೋಶಾಲೆ 100ಕ್ಕೂ ಹೆಚ್ಚಿರುವಂತಹ ಗೋಶಾಲೆ, ಸಾವಿರ ಗೋವುಗಳನ್ನು ಸಾಕುವಂತಹ ಕೇಂದ್ರ ಆಗಲಿ, ಒಂದು ಗೋಮಾತೆಯ ರಕ್ಷಣೆ ಆಗುವಂತಹ ಪ್ರಕ್ರಿಯೆ ಪ್ರೇರಣೆ ನೀಡಲಿ ಅಂತನ್ನುವಂತಹದ್ದು ಈ ಸಂದರ್ಭದಲ್ಲಿ ಹೇಳಿ, ಇಲ್ಲಿ ಸೇವೆ ಮಾಡ್ತಾ ಇರುವಂತಹವರು ಎಲ್ಲರಿಗೂ ಕೂಡ ನಾನು ಧನ್ಯವಾದ, ಅಭಿನಂದನೆಗಳನ್ನು ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.